ಇವಾಗ ಒಂದು ಹುಡುಗಿ ಮನೆಗೆ ಕರ್ಕೊಬತ್ತೀವಿ ಅಂದರೂ ಸುಮ್ಮನೆ ಇರ್ಸ್ಕೊಳಕ್ಕಾಗಲ್ಲ. ದುಡ್ಡು ಮಾಡಿ ಅವಳನ್ನ ಸಾಕಿದ್ರು ಮಾತ್ರ, ಇಲ್ಲ ಒಳ್ಳೆ ದುಡ್ಡು ಮಾಡಿ ಒಳ್ಳೆ ಸ್ಯಾಲ್ರಿ ತಗೋತಿದ್ದೀವಿ ಅಂದ್ರೆ ಮಾತ್ರ ಅವ್ರ ಅಪ್ಪ ಅಮ್ಮನ ಒಪ್ಸೋಕ್ಕಾಗೋದು. ಲೈಫಲ್ಲಿ ತಿನ್ನೋದು ಮಲ್ಗೋದು ಇಂಪಾರ್ಟೆಂಟ್. ಹೊಟ್ಟೆ ತುಂಬ ತಿನ್ನಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಮನಿ ಏನು ಹ್ಯಾಪಿನೆಸ್ ತರಲ್ಲ ಅದು ಇದು ಅಂತ ಹೇಳ್ತಾರೆ, ಅದು ನಿಜಾನೇ. ಬಟ್ ಸ್ಟಿಲ್ ಆದರೆ ಮನಿ ಇರಲೇಬೇಕು. ಲೈಫಲ್ಲಿ ಏನು ಇಂಪಾರ್ಟೆಂಟು? ಲೈಫಲ್ಲಿ ಎಜುಕೇಷನ್ ಮತ್ತು ಮನಿ ಎರಡು ಇಂಪಾರ್ಟೆಂಟ್. ಎಜುಕೇಷನ್ ಇದ್ರೇ ಮನಿ ಬರೋದು. ಒಳ್ಳೆ ಬಲ್ತಿರೋ ಕಾಯಿ ತಗೋ. ಕಾಯಿ ತಗೊಂಡು ಏನು ಮಾಡಲಿ, ಹಣ್ಣಾಕಿ. ಓಕೆ, ನೀವು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ? ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ. ಬಿಕಾಸ್ ಇವಾಗ ಇರೋದು ಸಿಚುವೇಶನ್ ನೋಡಿದ್ರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ನಾನು ಇಂಪಾರ್ಟೆಂಟ್ ಕೊಡ್ತೀನಿ. ಮನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ಮನಿ ತುಂಬ ಇಂಪಾರ್ಟೆಂಟು. ಇವಾಗ ಜನ್ರೇಷನಲ್ಲಿ ತುಂಬ ಇಂಪಾರ್ಟೆಂಟು ಮನಿ. ಎಲ್ಲೇ ಹೋದ್ರೂ ಎಜುಕೇಷನ್ ಮತ್ತು ಮನಿ ಕ್ವಾಲಿಫಿಕೇಷನ್ಸ್ ಎಲ್ಲನೂ ಕೇಳ್ತಾರೆ, ಇದರಿಂದ ತುಂಬ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು ಬ್ರೋ? ನಂದನ್. ಓಕೆ ಬ್ರೋ, ಲೈಫಲ್ಲಿ ಏನು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಜವಾಬ್ದಾರಿ ಅನ್ನೋದು ಇರಬೇಕು. ನಡೆದ್ರು ಕ್ವಶನ್ ಹೇಳಿ ಫಸ್ಟು. ನಿನ್ನ ಮಕ ನಾಯಿನೆಕ್ಕ ಏನು ನಿನಗೆ ಬರ್ಬಾರ್ದು ಮಲಾಗ್ರ ಬಂದಿರೋದು. ಲೈಫಲ್ಲಿ ಮನಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಾ ಅಂತ? ಮನೆಗೆ ತುಂಬ ಇರುತ್ತೆ ಬ್ರೋ. ಕಣ್ಣಿಲ್ದೆ ಹೋದ್ರು ದುಡ್ಡು ಕಾಣಬಹುದು, ದುಡ್ಡಿಲ್ಲಿ ಇದ್ದರೆ ಕಣ್ಣು ಕಾಣುತ್ತಿಲ್ಲ. ಯಾವ ರೀತಿ? ಎಲ್ಲ ರೀತಿಲೂ ಮನೆ ಬೇಕಲ್ಲ. ನಿಮ್ಮ ಪ್ರಕಾರ ಈ ರೀತಿ? ಈಗ ಚಾಕಿ ತಗೊಳಕ್ಕೆ ಮನೆ ಬೇಕು. ಲೈಫಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ಈಗ ಬದುಕಕ್ಕೆ ಮನೆ ಇದ್ರೆ ಸಾಕು. ಅದಿದ್ರೆ ಸಾಕು. ಎಷ್ಟೋ ಜನಕ್ಕೆ ಎಜುಕೇಶನ್ ಇರಲ್ಲ, ಬದುಕ್ತಾ ಇರಲ್ಲ ಚೆನ್ನಾಗಿ. ತೇಜಸ್ವಿನಿ ಅಂತ, ಕವನ. ಓಕೆ, ಇಬ್ಬರು ಏನು ಓದ್ತಿದ್ದೀರಾ? BBA ಫೈನಲ್ ಇಯರ್. ನಾನು ಅಷ್ಟೇ BBA ಫೈನಲ್. ಓಕೆ, ಲೈಫಲ್ಲಿ ಏನು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ನನ್ನ ಲೈಫಲ್ಲಿ ತಿನ್ನೋದು ಮಲ್ಗೋದು ಇಂಪಾರ್ಟೆಂಟ್. ಹೊಟ್ಟೆ ತುಂಬ ತಿನ್ನಬೇಕು, ಕಣ್ ತುಂಬ ನಿದ್ದೆ ಮಾಡಬೇಕು. ಎಂತ ಮಾತು ಪಂಕಜ, ಎಲ್ಲಿ ಇದ್ದೆ ಪಂಕಜ. ನೀವು ಹೇಳೋದು 100% ಕರೆಕ್ಟು. ಡಿಯರ್ ವ್ಯೂವರ್ಸ್, ನೋಡ್ತಿದ್ರೆ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದು ನಿದ್ದೆ ಮತ್ತು ಆರೋಗ್ಯ, ಇವೆರಡೆ. ಅದನ್ನು ಅಕ್ಕ ಹೇಳಿದ್ದಾರೆ. ಅದನ್ನೆಲ್ಲ ಫಾಲೋ ಮಾಡಿ. ಮತ್ತು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ? ಅದು ನನ್ನ ತಲೆಗೆ ಹೆಂಗೆ ಹತ್ತುತ್ತೋ ಹಂಗೆ. ಓದೋದ್ ಕಲರೇ. ನಿಮ್ಮ ಪ್ರಕಾರ? ಎಜುಕೇಷನ್ ಇಂಪಾರ್ಟೆಂಟ್. ಎಜುಕೇಷನ್. ಓಕೆ, ಮನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ಅದು ಬೇಕು ಅಷ್ಟೇ, ಇಂಪಾರ್ಟೆಂಟ್ ಅಂತ ಏನಿಲ್ಲ, ಅದು ಬೇಕು. ಸೇಮ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರೋ, ತಮ್ಮ ಹೆಸರು? ಸಿಂಹ. ಏಮ್ ಚಂಗಪ್ಪ ಅಂತ. ವೇಣು. ದೀಕ್ಷಿತ್ ಅಂತ. ಓಕೆ ಬ್ರೋ, ಲೈಫಲ್ಲಿ ಏನು ಇಂಪಾರ್ಟೆಂಟ್ ನಿಮ್ಮ ಪ್ರಕಾರ? ಲೈಫಲ್ಲಿ ದುಡ್ಡು, ಲವ್ ಕಣ್ಣು ಮೂಗು ಬಾಯಿ ಅನ್ಕೊಂಡು ನಿಮಗೆ? ದುಡ್ಡು, ಪ್ಯಾಷನ್. ದುಡ್ಡು. ಓಕೆ, ಲೈಫಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ದುಡ್ಡು ಮಾಡ್ಬೇಕಂದ್ರೆ ಎಜುಕೇಶನ್ ಬೇಕಲೇಬೇಕು. ಅಂದರೆ ಅಡ್ಡದಾರಿ ಹಿಡಿದು ಮಾಡ್ತೀವಿ ಅನ್ನೋದು ಸ್ವಲ್ಪ ಕಷ್ಟ, ಅದು ಕ್ಲಿಕ್ ಆಗೋ ತನಕ. ಅದಕ್ಕೆ ಎಜುಕೇಷನಿಂದ ಮೇನ್ ದಾರಿಲಿ ಹೋದ್ರೆ ಆರಾಮಾಗಿ ಮಾಡ್ಬೋದು. ನಾನು ಎಜುಕೇಷನ್ಗಿಂತ ನಾಲೆಜ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಎಜುಕೇಷನ್ ಅಷ್ಟೊಂದು ಇದು ಬರಲ್ಲ, ಬರೀ ನಿಮ್ದೊಂದು ಸರ್ಟಿಫಿಕೇಟ್ಗೋಸ್ಕರ ಮಾಡ್ತೀರಾ ಅಷ್ಟೇ. ನಾಲೆಜ್ ಇದ್ದರೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು, ದುಡ್ಡು ಮಾಡ್ಕೋಬೋದು, ಎಲ್ಲ ಕಡೆ ಏನೋ ಒಂದು ಬದುಕ್ಬೋದು ನಾಲೆಜ್ ಇದೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಎಜುಕೇಷನ್ ಅಷ್ಟೊಂದೇ ನನಗೆ ಕೇಳಿದ್ರೆ ಇಂಪಾರ್ಟೆಂಟ್ ಇಲ್ಲ ಅಂತ. ಬರೀ ಎಜುಕೇಷನ್ ಒಂದು ಸರ್ಟಿಫಿಕೇಟ್, ನಾಲೆಜ್ ಇಂಪಾರ್ಟೆಂಟ್. ಸೇಮ್ ನಾಲೆಡ್ಜ್ ಇಂಪಾರ್ಟೆಂಟ್. ಎಜುಕೇಷನ್ ಎಲ್ಲ ಮಾಡ್ತಾರೆ, ಬಟ್ ನಾಲೆಡ್ಜ್ ಇರೋರು ಮುಂದೆ ಹೋಗ್ತಾರೆ. ಈಗ ಕೆಲಸ ಓದಿರೋರಿಗೆಲ್ಲ ಕೆಲಸ ಸಿಗೋಲ್ಲ ಹಂಗೆ. ನೀವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಏನಾದರೂ ಒಂದು ಕನ್ಸಿಟ್ಕೊಂಡಿರ್ತಾರಲ್ಲ, ನಾವು ಎಜುಕೇಷನಲ್ಲಿ ಈ ರೀತಿ ಅಚೀವ್ಮೆಂಟ್ ಮಾಡಿ ಡಾಕ್ಟರ್ ಆಗಬೇಕು ಒಂದ್ ಕಡೆ, ಆದ್ರೆ ಕಾಮರ್ಸ್ ತಗೋಬಿಟ್ಟೆ. ಓಕೆ, ಇವಾಗ ಏನಾಗಬೇಕಂತ? ಇವಾಗ ಉದ್ಧಾರ ಆದ್ರೆ ಸಾಕು. ದುಡ್ಡು ಮಾಡಬೇಕು. ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನಾದ್ರು ಹಾಳಾಗಿದ್ರೆ? ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಏನಾದ್ರು ಫ್ರೆಂಡ್ಸ್ ಹಾಳು ಮಾಡಲ್ಲ, ಉದ್ಧಾರ ಮಾಡ್ತಾರೆ. ಫ್ರೆಂಡ್ಶಿಪ್ ಮಾಡಿದ್ವಿ, ಉದ್ಧಾರ ಆದ್ವಿ. ಫ್ರೆಂಡ್ಶಿಪ್ ರಿಲಿಜನ್, ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ. ನಮ್ ಜೊತೆ ಟೆಸ್ಟ್ ಮಾಡಿಬಿಟ್ರಿ. ಓಕೆ, ಈಗ ಮನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ಲೈಫಲ್ಲಿ? ನನಗೆ ಫಸ್ಟ್ ಪ್ರಿಫರೆನ್ಸ್
ಲವ್ ಜೊತೆಗೆ ಮನಿನ ಜೊತೆಗೆ ಇಡ್ತೀನಿ ನಾನು ಒಟ್ಟಿಗೆ. ಯಾಕಂದರೆ ಎರಡು ಒಂದೇ ತೂಕದಲ್ಲಿದ್ದಾಗ ಮಾತ್ರ ಜೀವನ ಚೆನ್ನಾಗಿ ಆಗೋದು ಅಂತ ನನ್ನ ಅನಿಸಿಕೆ. ನಮ್ಮ ಪ್ರಕಾರ ಎರಡು ಈಕ್ವಲ್ ಆಗಿರ್ತಾಯಿಲ್ಲ, ಮನಿಗಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಲವ್ ಇಡ್ತಿದ್ದಾರೆ ಅನ್ಸುತ್ತೆ ಇವರು. ಪ್ರೀತಿ ಪ್ರೇಮನ ಬಿಸ್ನೆಸ್, ನೀನ್ ಕೊಟ್ಟು ನಾನ್ ಕೊಡ್ತೀನಿ, ನೀನ್ ಕೊಟ್ಟು ನಾನ್ ಕೊಡ್ಲಿಲ್ಲ ಅಷ್ಟೇ. ಇನ್ನೇನಿದೆ ಲವ್ ಸ್ಪೆಷಾಲಿಟಿ. ಸ್ವಲ್ಪ ಹಂಗೆ ವಸ್ತು ಇಲ್ಲ ಹಂಗೇನಿಲ್ಲ. ಚೈಲ್ಡ್ಹುಡ್ ಜೀವನ ನಡ್ಸಕ್ ಅಂದರೆ ಮನಿ ದುಡ್ಡಂತೂ ಬೇಕಲೇಬೇಕು. ಇವಾಗ ಒಂದು ಹುಡುಗಿ ಮನೆಗೆ ಕರ್ಕೊಬತ್ತೀವಿ ಅಂದ್ರೂ ಸುಮ್ಮನೆ ಇರ್ಸ್ಕೊಳಕ್ಕಾಗಲ್ಲ. ದುಡ್ಡು ಮಾಡಿ ಅವಳನ್ನ ಸಾಕಿದ್ರು ಮಾತ್ರ, ಇಲ್ಲ ಒಳ್ಳೆ ದುಡ್ಡು ಮಾಡಿ ಒಳ್ಳೆ ಸ್ಯಾಲ್ರಿ ತಗೋತಿದ್ದೀವಿ ಅಂದ್ರೆ ಮಾತ್ರ ಅವ್ರ ಅಪ್ಪ ಅಮ್ಮನ ಒಪ್ಸಕ್ಕಾಗೋದು. ಜೇನು ಗೂಡನ್ನ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಗೂಡಲ್ಲಿ ಹನಿ ಇರಬೇಕು. ಜನ ನಿನ್ನ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಜೇಬಲ್ ಮನಿ ಇರಬೇಕು. ಇಲ್ಲಾಂದ್ರೆ ಏನು ನಡೆಯೋಕ್ಕಲ್ಲ. ನನ್ನ ಪ್ರಕಾರ ಅದೇ ದುಡ್ಡು ಅಂದರೆ ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಂದರೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನ ಅಚೀವ್ ಮಾಡಿದರೆ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ. ನೀವು ಎಣ್ಸ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ದುಡ್ಡು ಬರುತ್ತೆ ಅಂತ ನಾನು ಹೇಳ್ತೀನಿ. ದುಡ್ಡು ಬ್ರೋ, ದುಡ್ಡು ಹೆವಿ ಇಂಪಾರ್ಟೆಂಟು. ಯಾರೋ ಕೇಳ ನಿನ್ನ ಏನತ್ರ ಇದೆ ಅಂತ, ನಿಮ್ಮೆಲ್ಲ ದುಡ್ಡು ನೋಡ್ಬಿಟ್ಟೆ ಎಲ್ಲ ಜಡ್ಜ್ ಮಾಡೋದು. ಸೊ ದುಡ್ಡು ಹೆವಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ದುಡ್ಡು ಫಸ್ಟ್ ದುಡ್ಡು ಮಾಡಬೇಕು, ಆಮೇಲೆ ಲವ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಬೇಬಿ ಖುಷ್ ಆಗ ನಾವು ಖುಷ್, ಪ್ಯಾಂಪರ್ಸ್ ಪ್ಯಾಂಟ್ಸ್ ನಿಂದ ಪ್ರತಿ ರಾತ್ರಿ ಖುಷ್. ಇಲ್ಲ ಪ್ಯೂರ್ ಲವ್ ಸಿಗುತ್ತೆ ಇವಾಗ, ಬಟ್ ನಮಗೆ ಅನಿಸ್ತಾ ಇರುತ್ತೆ ಅವಳಿಗೇನಾದ್ರೂ ನಾವು ಕೊಡಿಸ್ಬೇಕು, ಏನಾದ್ರು ಮಾಡ್ಬೇಕು ಅಂದ್ರೆ ದುಡ್ಡು ಇರ್ಬೇಕಲ್ವಾ, ಅದಕ್ಕಾದ್ರೂ ದುಡ್ಡು ಮಾಡಬೇಕು. ಬ್ರೋ, ನೀವು ಲವ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ಬ್ರೋ ಲೈಫಲ್ಲಿ? ನಾನು ಹೇಳ್ದಂಗೆ ಇವಾಗ 50-50 ಲವ್ ಅಂದರೆ ಬರೀ ಹುಡುಗಿದ್ ಮಾತ್ರ ಅಲ್ಲ, ಅಪ್ಪ ಅಮ್ಮನ ಲವ್ನು ಸೇರ್ಸ್ಕೋಬೇಕು. ಯಾಕಂದರೆ ಅವ್ರು ನಮ್ಮನ್ನ ಇಷ್ಟು ವರ್ಷ 20 ವರ್ಷ ನೋಡ್ಕೊಂಡು ನಾವು 2 ತಿಂಗಳಿಂದ ನೋಡಿರೋ ಹುಡುಗಿರ ಜೊತೆಗೆ ಮುಂದೆ ಬಾಳಕ್ಕಾಗಲ್ಲ. ಯಾಕಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸಿಸ್ಟರ್ ತಮ್ಮ ಹೆಸರು? ಸೌಜನ್ಯ. ಲಾವಣ್ಯ. ಲಾವಣ್ಯ ಕೈ ಕೊಟ್ಬಿಟ, ನನ್ ಬೇರೆಯವ್ರು ಬಿಟ್ ಕೊಟ್ಬಿಟ. ಓಕೆ, ನಿಮ್ಮ ಪ್ರಕಾರ ಲೈಫಲ್ಲಿ ಏನು ಇಂಪಾರ್ಟೆಂಟ್? ಲೈಫಲ್ಲಿ ಅಂತ ಅಂದರೆ ಮನಿ ಆಸ್ ವೆಲ್ ಆಸ್ ಎಜುಕೇಷನ್ ಎರಡು ಇಂಪಾರ್ಟೆಂಟ್ ಆಗುತ್ತೆ. ಹಾಂ, ನಿಮ್ಮ ಪ್ರಕಾರ? ಫ್ಯಾಮಿಲಿ, ಮನಿ. ಓಕೆ ಸಿಸ್ಟರ್, ನಿಮ್ಮ ಲೈಫಲ್ಲಿ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ಎಜುಕೇಷನ್ಗೆ ಅಂದರೆ ಈಗಿನ ಜನ್ರೇಷನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಕೆಲವು ಕಡೆ ಅಂದರೆ ಎಜುಕೇಷನ್ ಇಲ್ಲ ಅಂದರೆ ತುಂಬ ಕಡೆ ಕೆಲಸನೂ ಸಿಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಮನಿ ಇಲ್ಲ ಅಂದ್ರೂ ತುಂಬ ಕಡೆ ಕೆಲಸ ಸಿಗೋದಿಲ್ಲ. ಎಜುಕೇಷನ್ ಈಸ್ ಅ ಮಸ್ಟ್. ಅಂದರೆ ನನ್ನ ಪ್ರಕಾರ 10th ಓದಿದ್ರೂ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ಡೆವಲಪ್ ಆಗ್ತಿರೋದೆಲ್ಲ ನೋಡಿದ್ರೆ MS ಮಾಡಿದ್ರೂ ಕೆಲಸ ಸಿಗೋದು ತುಂಬ ಕಡಿಮೆನೇ. ಸೊ ಆ್ಯಕ್ಚುಲಿ ಎಜುಕೇಷನ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಓದಿದ್ರೆ ಒಳ್ಳೆಯದು, ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಥರ. ಎಜುಕೇಷನ್ಗಿನ ಇವಾಗ ನಾಲೆಡ್ಜ್ ಇಂಪಾರ್ಟೆಂಟು, ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಎಜುಕೇಷನ್ ಎಲ್ಲ ಬಿಸ್ನೆಸ್ ಆಗಿದೆ. ಎಜುಕೇಷನು ಇಂಪಾರ್ಟೆಂಟೇ, ಆದರೆ ಜೊತೆಗೆ ಇವಾಗ ದುಡ್ಡು ಇರಬೇಕು. ಎಜುಕೇಷನ್ ತೊಗೋಬೇಕಂದ್ರೆ ಮೇಯ್ನ್ ದುಡ್ಡೇ ಇರಬೇಕು. ಸೊ ಇವಾಗ ಮನಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಓಕೆ, ಮನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ? ಮನಿಗೆ ತೋರಿಕೆಗೆ ಹೇಳ್ಕೊಬೇಕಂದ್ರೆ ಮನಿ ಏನು ಹ್ಯಾಪಿನೆಸ್ ತರಲ್ಲ, ಅದು ಇದು ಅಂತ ಹೇಳ್ತಾರೆ. ಅದು ನಿಜಾನೇ. ಬಟ್ ಸ್ಟಿಲ್ ಆದರೆ ಮನಿ ಇರಲೇಬೇಕು. ಇವಾಗ ಸಂಬಂಧಿಕರಾಗಲಿ, ಫ್ರೆಂಡ್ಸ್ ಆಗಲಿ, ಕೆಲವು ಕಡೆ ದುಡ್ಡಿನ ಮೇಲೇ ನಮ್ಮನ್ನು ಹಳೆಯವ್ರನ್ನ ತುಂಬ ಕಡೆ ನೋಡಿದ್ದೀವಿ. ಈಗ ಎಜುಕೇಷನ್ ಒಂದು ಒಳ್ಳೆ ಕಾಲೇಜಲ್ಲಿ ತೊಗೋಬೇಕಂತ ಅಂದ್ರೂ ದುಡ್ಡು ಬೇಕು, ಇಂಪಾರ್ಟೆಂಟು. ತುಂಬ ದುಡ್ಡು ಕೇಳ್ತಾರೆ. ಇನ್ಫ್ಲೂಯೆನ್ಸ್ ಇದ್ದರೆ ಮಾತ್ರ ಕೆಲಸ ಸಿಗೋದು. ಕೆಲವರು ಓದಿಲ್ಲ ಅಂತಂದ್ರೂ ದುಡ್ಡು ಕೊಟ್ಟರೆ ಕೆಲಸಕ್ಕೆ ಸೇರ್ಕೊಬಿಡ್ತಾರೆ. ಸೊ ಅವಾಗ ಓದೋರ್ಗೂ ಓದಿಲ್ಲದೆ ಇರೋರ್ಗೂ ಡಿಫ್ರೆನ್ಷಿಯೇಟೇ ಗೊತ್ತಾಗಲ್ಲ. ಸೊ ದುಡ್ಡು ಎಷ್ಟು ಇಂಪಾರ್ಟೆಂಟ್, ಎಜುಕೇಷನು ಅಷ್ಟೇ ಇಂಪಾರ್ಟೆಂಟ್. ದುಡ್ಡಿಲ್ಲ ಅಂದರೆ ಬದುಕ್ಬೋದು, ಜೀವನ ಸಾಗಿಸ್ಬೋದು ಅನ್ನೋದನ್ನ ಈಗಿನ ಜನ್ರೇಷನಲ್ಲಿ ನಾನು ನಂಬಲ್ಲ. ಹೌದು, ಹಾಗೆ ಮನಿ ಇಂಪಾರ್ಟೆಂಟೇ ಹೌದು. ಆ್ಯಸ್ ವೆಲ್ ಆಸ್ ಎಜುಕೇಷನ್ ಇಂಪಾರ್ಟೆಂಟ್. ಎಜುಕೇಷನ್ಗಿನ ನಾಲೆಡ್ಜು, ಅಂದರೆ ಮನಿನೂ ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಈಗ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಮನಿ ಮತ್ತು ಎಜುಕೇಷನಲ್ಲಿ ಎರಡರಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ನೀವು ಕೊಡ್ತೀರಾ ಕಂಪೇರ್ ಮಾಡಿಕೊಂಡು? ಈಕ್ವಲ್ ಕಂಪ್ಯಾರಿಟಿ ಇದೆ ಅಂತ ಹೇಳ್ತೀನಿ. ಅದೇ ಆವಾಗಲೇ ಹೇಳ್ದಂಗೆ ನಾವು ಈಗ ನಮ್ಮ ಕಾಲೇಜಲ್ಲಿ ನಾವು ಸೀಟ್ ತೊಗೋಬೇಕಂದ್ರೆ ಕೆಲವ್ರ ಹತ್ರ ದುಡ್ಡಿರುತ್ತೆ, ನಾಲೆಡ್ಜ್ ಇರಲ್ಲ. ಸೊ ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ, ದುಡ್ಡೇ ಇರಲ್ಲ. ಸೊ ಈ ರೀತಿ ಆದಾಗ ಕೆಲವೊಮ್ಮೆ ಆಗ ಅನಿಸ್ಬಿಡುತ್ತೆ, ಅಂದರೆ ಎರಡೂ ಇರಬೇಕು, ದುಡ್ಡು ಇದ್ದರೆ ಮಾತ್ರ ಸೇರ್ಕೊಳ್ಳೋಕ್ಕಾಗಲ್ಲ, ಅಥವಾ ನಾಲೆಡ್ಜ್ ಇದ್ದರೆ ಮಾತ್ರ ಸೇರ್ಕೊಳ್ಳೋಕ್ಕಾಗಲ್ಲ ಅಂತಾರೆ. ಸೊ ಎರಡೂ ಈಕ್ವಲ್ ಆಗಿದ್ದರೆ ಒಳ್ಳೆಯದು. ಅದನ್ನು ನಾವು ಯಾವ ರೀತಿ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋತೀವಿ ಅಂತ ಅನ್ನೋದು ನಮಗೆ ಬಿಟ್ಟಿದ್ದು. ಸೇಮ್ ಎಲ್ಲ ನಮ್ಮ ಕೈಯಲ್ಲಿದೆ ಒಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್ಸ್. ಥ್ಯಾಂಕ್ ಯು. ತಮ್ಮ ಹೆಸರು? ಲಾವಣ್ಯ. ಚೌಡಮ್ಮ. ಸಿಂಚನ. ಓಕೆ, ಎಲ್ಲ ಏನು ಓದ್ತಿದ್ದೀರಾ? BSc ಸೆಕೆಂಡ್ ಇಯರ್. ಓಕೆ, ನಿಮ್ಮ ಪ್ರಕಾರ ಲೈಫಲ್ಲಿ ಏನು ಇಂಪಾರ್ಟೆಂಟು? ಎಜುಕೇಷನ್ ಆಬ್ವಿಯಸ್ಲಿ. ಓಕೆ, ಎಜುಕೇಷನ್ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? ಎಜುಕೇಷನ್ ಇದ್ರೇನೆ ಅಲ್ವಾ ಲೈಫು, ಅಫ್ಕೋರ್ಸ್ ಇಂಪಾರ್ಟೆನ್ಸ್ ಕೊಡಲೇಬೇಕು ಅದಕ್ಕೆ. ನಾವು ಅಷ್ಟು ಇಂಪಾರ್ಟೆಂಟ್ ಎಜುಕೇಷನ್. ಓಕೆ, ಅದರಲ್ಲಿ ಮನೆಗೆ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ? ಎಜುಕೇಷನ್ ದುಡ್ದು ನಾವು ಕೆಲಸ ತಗೊಳ್ಳೋದೇ ದುಡ್ಡು ಸಂಪಾದನೆ ಮಾಡಬೇಕು, ಜೀವನ ಚೆನ್ನಾಗಿರಬೇಕು ಅಂತಲ್ವಾ. ಎಜುಕೇಷನ್ ಇಂಪಾರ್ಟೆಂಟು ಲೈಫಿಗೆ. ಎಜುಕೇಷನ್ ಮನಿ ಎರಡು ಇಂಪಾರ್ಟೆಂಟೇ. ಜಾಸ್ತಿ ಎಜುಕೇಷನ್ ಇಂಪಾರ್ಟೆಂಟ್, ಯಾಕಂದರೆ ಅದು ಸಂಯಮನ ಕಳಿಸುತ್ತೆ, ಒಳ್ಳೆ ಒಂದು ಗುಡ್ ಹ್ಯಾಬಿಟ್ನ ಕಳಿಸುತ್ತೆ. ನಿಮ್ಮ ಪ್ರಕಾರ? ನಮ್ಮ ಪ್ರಕಾರನೂ ಅಷ್ಟೇ. ಸೇಮ್ ಸೇಮ್ ಬಟ್ ಡಿಫರೆಂಟ್.
plan. No money